ನನ್ನ ಎಲ್ಲ ಕನ್ನಡಿಗರಿಗೆ ಕೆವಿಪಿ ಎಡಿಟ್ಸ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓದೇ ಮುಖ್ಯ, ಬೇರೇನು ಬೇಡ ಅನ್ಕೊಂಡ್ರೆ ಗವಾಸ್ಕರ್, ತೆಂಡೂಲ್ಕರ್, ಪಿ ಶ್ರೀನಿವಾಸ್, ಬಾಲಸುಬ್ರಹ್ಮಣ್ಯಂ, ಪುಟ್ಟಣ್ಣ ಕಣಗಲ್, ಕುವೆಂಪು, ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಇಲ್ದಿದ್ರೆ ನಿಮ್ಮ ಬಾಲ್ಯನೇ ಇರ್ತಿರ್ಲಿಲ್ಲ ಸರ್. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಲೈಫ್ ಅಲ್ಲಿ ಫೇಲ್ ಆಗ್ಬಾರ್ದು ಸರ್. Swag positive. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ ಹೇಗಿದೆ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋನ. ನಾನು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ಬೇಕಾದರೆ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾ ಐ ಡಿನ ನಾನು ಕಾಮೆಂಟ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿದ್ದೀನಿ, ನೀವು ಓಪನ್ ಮಾಡಿ ನೋಡ್ಬೋದು ರೀಲ್ನ. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ ಬಿಟ್ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಿಟ್ಟಿದ್ದೇನೆ. ನೀವು ಅವುಗಳನ್ನು ಅಲರ್ಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡಿಕೊಳ್ಳಿ. ನಂತರ ಅಲರ್ಟ್ ಮೆಷಿನ್ ಆ್ಯಪ್ನ ಓಪನ್ ಮಾಡಿ, ಕೆಳಗೆ ಪ್ರಾಜೆಕ್ಟ್ಸ್ ಕ್ಲಿಕ್ ಮಾಡಿ. ಇಂಪೋರ್ಟ್ ಆದಮೇಲೆ ಬಿಟ್ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಎರಡು ಇದಾವಲ್ಲ ಲಿಂಕು, ಆ ಲಿಂಕು ಫಸ್ಟ್ ನಾವು ಬಿಟ್ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡೋಣ. ಸೊ ಈ ಥರ ಇರುತ್ತೆ ಬಿಟ್ಮಾರ್ಕ್ ಪ್ರಾಜೆಕ್ಟ್ ಲಿಂಕು. ಇಲ್ಲಿ ಫಸ್ಟು ಡೈಲಾಗ್ ಇರುತ್ತೆ, ಆ್ಯಟಿಟ್ಯೂಡ್ ಡೈಲಾಗು. ಸೊ ಈ ಫಾಂಟ್, ಈ ಟೆಕ್ಸ್ಟ್ ಫಾಂಟ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಸೆಂಡ್ ಮಾಡ್ತೀನಿ. ನೀವು ಅಲರ್ಟ್ ಮೆಷಿನ್ ಆ್ಯಪ್ಗೆ ಆ್ಯಡ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೇಕಂದ್ರೆ ಎಡಿಟ್ ಮಾಡ್ಕೋಬೋದು. ಬಟ್ ನೀವು ಎಡಿಟ್ ಮಾಡೋದು ಬೇಕಿಲ್ಲ, ಆಲ್ರೆಡಿ ನಾನು ಡೈಲಾಗ್ನ ಕರೆಕ್ಟಾಗಿ ಎಡಿಟ್ ಮಾಡಿಟ್ಟಿದ್ದೀನಿ. ನಂತರ ಬಂದುಬಿಟ್ಟು ಇಲ್ಲಿ 3 ಇಮೇಜಸ್ ಇದ್ದಾವಲ್ಲ, ಈ ಇಮೇಜಸ್ ರೇಷಿಯೋ ಬಂದುಬಿಟ್ಟು 4:3. ಸೊ ನೀವು ಬ್ಯಾಕ್ ಬಂದು ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. 4:3 ಇದೆಲ್ಲ ರೇಷಿಯೋ 4:3. ಸೊ ಕೆಳಗೆ ಕ್ರಿಯೇಟ್ ಪ್ರಾಜೆಕ್ಟ್ ಇದೆಲ್ಲ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಮೀಡಿಯಾದಾಗ ಹೋಗಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಇಮೇಜ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಇಮೇಜ್. ಸೊ ಈ ಇಮೇಜ್ ಹಿಂಗೆ ತಗೊಂಡ್ರೆ ನೀವು ಮೇಲೆ 3 ಡಾಟ್ಸ್ ಕ್ಲಿಕ್ ಮಾಡಿ, ಇಲ್ಲಿ ಫಿಲ್ ಕಾಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡಬೇಕು. ಸೊ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಈ ಕ್ಲಿಕ್ ಮಾಡಿ ಇದರಲ್ಲಿ. ಸೊ ಈ ಆಪ್ಷನ್ ಕ್ಲಿಕ್ ಮಾಡಿ ಸ್ವಲ್ಪ ಜೂಮ್ ಮಾಡಬೇಕು. ಸೊ ಜೂಮ್ ಮಾಡಿದ್ಮೇಲೆ ಈ ಥರ ಎಲ್ಲ ಸೆಟ್ ಆದಮೇಲೆ ಫ್ರೇಮು ಮೇಲಿರೋ ಎಕ್ಸ್ಪೋರ್ಟ್ ಸಿಂಬಲ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಕರೆಂಟ್ ಫ್ರೇಮ್ ಆ್ಯಸ್ PNG ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು. ಹೀಗೆ ಈ ಥರ ನೀವು 3 ಇಮೇಜಸ್ನ ನೀವು 4:3 ರೇಷಿಯೋ ಫೋಟೋಸ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಸೇವ್ ಮಾಡಿಕೊಂಡು ಇಂಥವು 3 ಫೋಟೋಸ್ನ ನೀವು ಬಿಟ್ಮಾರ್ಕ್ ಓಪನ್ ಮಾಡಿ. ಇಲ್ಲಿ 3 ಇಮೇಜಸ್ ಇದೆಲ್ಲ ಫಸ್ಟು. ಸೊ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಈ ಐಕಾನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ಸಿಂಬಲ್ನ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ 4:3 ರೇಷಿಯೋ ಫೋಟೋನ ಇಲ್ಲಿ ಫಸ್ಟ್ ಬರುತ್ತೆ. ಆಮೇಲೆ ಮೇಲಿರೋ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಸೊ ಈಗ ಸೆಟ್ ಆಗುತ್ತೆ ಈಗ ಹೀಗೆ. ನೆಕ್ಸ್ಟ್ ಇದೇ ಥರ ಈ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಈಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋ 4:3 ಫೋಟೋನ ಕ್ಲಿಕ್ ಮಾಡಿದರೆ ಕಲರ್ ಆ್ಯಂಡ್ ಫಿಲ್ ಈ ಆಪ್ಷನ್ಗೆ ಹೋಗಿ, ಆಮೇಲೆ ಈ ಐಕಾನ್ ಕ್ಲಿಕ್ ಮಾಡಿದರೆ ಸೊ ನಾನು ಆಲ್ರೆಡಿ ಫೋಟೋನ 4:3 ರೇಷಿಯೋದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ ಈ ಫೋಟೋನ. ಸೊ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದರೆ ಈಗ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಂದ ಫೋಟೋಸ್ ಆ್ಯಡ್ ಮಾಡಬೇಕು. ಸೊ ನಾನು ಯೂಸ್ ಮಾಡಿದ್ದು 9:16 ರೇಷಿಯೋ ಫೋಟೋಸು. ಫಾರ್ ಎಕ್ಸಾಂಪಲ್ ಬ್ಯಾಕ್ ಬಂದುಬಿಟ್ಟು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಇಲ್ಲಿ 9:16 ರೇಷಿಯೋ ಇದೆಯಲ್ಲ ಇದು. ಸೊ ಕ್ರಿಯೇಟ್ ಪ್ರಾಜೆಕ್ಟಲ್ಲಿ ಹೋಗಿ ನೀವು ರ್ಯಾಂಡಮ್ ಆಗಿ ಯಾವುದೋ ಒಂದು ಫೋಟೋ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್
ಈ ಫೋಟೋ. ಸೊ ಈ ಫೋಟೋ 9:16 ರೇಷಿಯೋದಲ್ಲಿಲ್ಲ. ಹಾಗಾಗಿ ನಾವೇನು ಮಾಡೋದಂತಂದರೆ ಮೇಲಿರೋ 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡಿದ್ರೆ ಸೊ ಫಿಲ್ ಆಗುತ್ತೆ ಈ ಥರ ಫುಲ್ ಜೂಮ್. ಕೆಳಗೆ ಡಾರ್ಕ್ ಇದೆ ಅಲ್ವಾ ಅನ್ನೋ ಫುಲ್ ಜೂಮ್ ಆಗಿಲ್ಲ, ಅದಕ್ಕೆ ನಾವು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಹೋಗಿ ಸ್ವಲ್ಪ ಜೂಮ್ ಮಾಡಬೇಕು ಈ ಥರ. ಸೊ ಫೈನಲಿ ಮೇಲಿರೋ ಸಿಂಬಲ್ನ ಎಕ್ಸ್ಪೋರ್ಟ್ ಸಿಂಬಲ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಪಕ್ಕದಲ್ಲಿರೋ ಈ ಸಿಂಬಲ್ನ ಕ್ಲಿಕ್ ಮಾಡಿ ಕರೆಂಟ್ ಫ್ರೇಮ್ ಆ್ಯಸ್ PNG ಇದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಅದು 9:16ಗೆ ಕನ್ವರ್ಟ್ ಆಗಿ ನಮಗೆ ಇಮೇಜ್ ಬರುತ್ತೆ. ಸೊ ಸೇವ್ ಮಾಡ್ಕೋಬೇಕು. ಇಂಥವು 8 ಫೋಟೋಸ್ ಮಾಡ್ಕೋಬೇಕು ನಾವು. ಸೊ ಫೈನಲಿ ಬೀಟ್ ಮಾರ್ಕ್ ಓಪನ್ ಮಾಡಿ ಫಸ್ಟ್ ಈಗ ಒಂದೊಂದಾಗಿ ಇಲ್ಲಿಂದ 7 ಸೆಕೆಂಡ್ಸಿಂದ ಲೆಸ್ ಕ್ಲಿಕ್ ಮಾಡಿ ಮೀಡಿಯಾದಾಗ ಹೋಗಿ ಹೀಗೆ ಫೋಟೋ ಆ್ಯಡ್ ಮಾಡ್ಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಈಗ ನೀವು ಕ್ಲಿಕ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಎಸ್, ಇದೇ ಥರ ಟೋಟಲಿ 8 ಫೋಟೋಸ್ನ ನೀವು ಆ್ಯಡ್ ಮಾಡಬೇಕು. ಸೊ ಟೋಟಲಿ 8 ಫೋಟೋಸ್ನ ಈ ಥರ ಆ್ಯಡ್ ಮಾಡಿಕೊಂಡು 9:16 ರೇಷಿಯೋ ಫೋಟೋಸ್ನ ಆಮೇಲೆ ಈ ಒಂದೊಂದು ಫೋಟೋಸ್ಗೆ ನಾವು ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡೋಣ ಈಗ. ಸೊ ಕೆಳಗೆ ನಾನು ಕೊಟ್ಟಿನಿ, ಈ ಫೋಟೋಗೆ ನಾವು ಫಸ್ಟ್ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು, ಆಮೇಲೆ ಸೆಕೆಂಡ್ ಫೋಟೋಗೆ ಸೆಕೆಂಡ್ ಶೇಕ್ ಎಫೆಕ್ಟು, ಆದಮೇಲೆ ಮತ್ತೆ ಫಸ್ಟ್ ಶೇಕ್ ಎಫೆಕ್ಟ್. ಹೀಗೆ ಆಲ್ಟರ್ನೇಟಿವ್ ಇರುತ್ತೆ. ಟೋಟಲಿ 2 ಶೇಕ್ ಎಫೆಕ್ಟ್ಸ್ ಇರುತ್ತೆ ಅಷ್ಟೇ. ಸೊ ನಿಮ್ಮ ಕ್ಲೋಸ್ ನೋಡ್ಕೊಂಡು ನೀವು ಶೇಕ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು ಫಸ್ಟ್ ಫೋಟೋ ಆಮೇಲೆ ಸೆಕೆಂಡ್ ಫೋಟೋ, ಕೆಳಗೆ ಕ್ಲೂಸ್ ಕೂಡ ಇದೆ. ಫಸ್ಟ್ ಶೇಕ್ ಎಫೆಕ್ಟು ಆಮೇಲೆ ಸೆಕೆಂಡ್ ಶೇಕ್ ಎಫೆಕ್ಟು. ಸೊ ಈಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈಗ. ಸೊ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇದೆ ಅಲ್ವಾ, ಇದನ್ನು ನಾವು ಮ್ಯಾನುವಲ್ಲಿ ಪೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ ಇದೆಲ್ಲ ಈ ಐಕಾನು ಇದನ್ನು ಕ್ಲಿಕ್ ಮಾಡಿ ಕಾಪಿ ಲೇಯರ್ ಇದವಲ್ವ, ಕಾಪಿ ಲೇಯರ್ ಇದನ್ನು ಕ್ಲಿಕ್ ಮಾಡಿ ಕಾಪಿ ಲೇಯರ್ ಕ್ಲಿಕ್ ಮಾಡಿ ಆ ಲೇಯರ್ನ ಕಾಪಿ ಮಾಡಬೇಕಾಗುತ್ತೆ. ಈ ಥರ ಕಾಪಿ ಲೇಯರ್ ಕ್ಲಿಕ್ ಮಾಡಿದರೆ ಕಾಪಿ ಲೇಯರ್ ಕ್ಲಿಕ್ ಮಾಡಿದರೆ ನಂತರ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ ಓಪನ್ ಮಾಡಿ. ಸೊ ಎಲ್ಲೆಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು ಆ ಫೋಟೋಸ್ಗೆ ಇದು ಫಸ್ಟ್ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ ಗಮನಿಸಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ನ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆಲ್ಲ ಪೇಸ್ಟ್ ಸ್ಟೈಲ್ ಅಂತ, ಅದರ ಮುಂದೆ ಈ ಸಿಂಬಲ್ ಇದೆ ಅಲ್ವಾ, ಕ್ಲಿಕ್ ಮಾಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿ. ಈಗ ಲಾಸ್ಟ್ ಬಂದುಬಿಟ್ಟು ಪೇಸ್ಟ್ ಇದೆ ಅಲ್ವಾ, ಪೇಸ್ಟ್ ಬಟನ್ನು ಅದನ್ನು ಕ್ಲಿಕ್ ಮಾಡಿ. ಸೊ ಈಗ ನಾವು ಶೇಕ್ ಎಫೆಕ್ಟ್ನ ಪೇಸ್ಟ್ ಮಾಡಿದ್ವಿ, ಬಂತು. ಈಗ ಶೇಕ್ ಎಫೆಕ್ಟ್ ಹಿಂಗೆ ಅಪ್ಲೈ ಆಗೈತಿ ನೋಡಿ. ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಇದು ಸೆಕೆಂಡ್ ಶೇಕ್ ಎಫೆಕ್ಟ್, ಆಮೇಲೆ ಇದು ಫಸ್ಟ್. ಸೇಮ್ ಪ್ರೊಸೆಸ್ ಇದು ಕೂಡ. ಇದು ಡೈರೆಕ್ಟ್ ಪೇಸ್ಟ್. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ ಕ್ಲಿಕ್ ಮಾಡಿ ಈ ಸಿಂಬಲ್ ನೆಕ್ಸ್ಟು ಆಲ್ರೆಡಿ ಇದು ಕ್ಲಿಕ್ ಮಾಡೀವಿ. ನೆಕ್ಸ್ಟ್ ಬಂದುಬಿಟ್ಟು ಪೇಸ್ಟ್ ಬಟನ್. ಇದೇ ಥರ ಆಲ್ಟರ್ನೇಟಿವ್ ಒಂದು ಫೋಟೋ ಬಿಟ್ಟು ಆಮೇಲೆ ಲಾಸ್ಟ್ ಈ ಫೋಟೋ ಒಂದು. ಇದು ಸೆಕೆಂಡ್ ಶೇಕ್ ಎಫೆಕ್ಟು. ಈಗ ನಾವು ಸೆಕೆಂಡ್ ಫೋಟೋಗೆ ಶೇಕ್ ಎಫೆಕ್ಟ್ ಯಾವ ಥರ ಆ್ಯಡ್ ಮಾಡೋದು ಪೇಸ್ಟ್ ಮಾಡೋದು ನೋಡೋಣ. ಬ್ಯಾಕ್ ಬಂದುಬಿಟ್ಟು ಸೇಮ್ ಪ್ರೊಸೆಸ್ಸು. ಫಸ್ಟ್ ಫೋಟೋ ನಾವು ಹೇಗೆ ಕಾಪಿ ಮಾಡ್ಕೊಂಡು ಮಾಡಿದ್ವು ಕಾಪಿ ಲೇಯರ್ನ, ಅದೇ ಪ್ರೊಸೆಸ್ಸು ಸೆಕೆಂಡ್ ಫೋಟೋ ಕೂಡ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸಿಂಬಲ್ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಕ್ಲಿಕ್ ಮಾಡಿರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ ಓಪನ್ ಮಾಡಿ. ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಸಿಂಬಲ್ನ ಈ ಥರ ಆನ್ ಮಾಡ್ಕೊಳ್ಳಿ. ಆಮೇಲೆ ಪೇಸ್ಟ್. ಸೇಮ್ ಇದೇ ಥರ ಆಲ್ಟರ್ನೇಟಿವ್ ಸೆಕೆಂಡ್ ಫೋಟೋಗೆ ಸೇಮ್ ಪ್ರೊಸೆಸ್ನ ಅಪ್ಲೈ ಮಾಡಬೇಕು.
ಸೊ ಈ ಥರ ಎಲ್ಲ ಫೋಟೋಸ್ಗೆ ಶೇಕ್ ಎಫೆಕ್ಟ್ನ ಕಾಪಿ ಲೈನ್ ಮಾಡಿಕೊಂಡು ಪೇಸ್ಟ್ ಮಾಡಿದ ನಂತರ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಕೊನೆಗೆ ಕೆಳಗಿದೆ ನೋಡಿ 7 ಲೇಯರ್ಸ್ ಇದೆ CC ಎಫೆಕ್ಟು. ಸೊ ಫಸ್ಟ್ ಒನ್ ಇದೆಲ್ಲ ನಂಬರ್ 1 ಕೆಳಗೆ ಲೇಯರು. ಈ ಥರ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ 1 2 3 4 5 6 7. ಸೊ 7 ಲೇಯರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸಿಂಬಲ್ನ ಕ್ಲಿಕ್ ಮಾಡಿ ಕಾಪಿ 7 ಲೇಯರ್ಸ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕಾಪಿ 7 ಲೇಯರ್ಸ್. ಸೊ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ ಓಪನ್ ಮಾಡಿ ಎಲ್ಲಿ 7 ಅಲ್ಲ 5 ಮಿಲಿ ಸೆಕೆಂಡ್ಸ್ ಅಲ್ಲಿವರೆಗೆ, ಸಾರಿ 5 ಸೆಕೆಂಡ್ಸ್ ಇಲ್ಲಿ ಮಾತ್ರ ನಾವು ಪೇಸ್ಟ್ ಮಾಡೋಕ್ಕೆ ಇಲ್ಲಿಂದ ಪೇಸ್ಟ್ ಮಾಡಬೇಕು. ಫೋಟೋಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ 3 ಫೋಟೋಸ್ ಆದಮೇಲೆ ಈ ಫೋಟೋಸ್. ಸೊ ಎಂಡಿಂಗ್ವರೆಗಾದರೆ ಇದು. ಇನ್ನು ಕೊನೆಗೆ ಬಂದುಬಿಟ್ಟು ಈ ಟೆಸ್ಟ್ ಮೇಲೆ ಒಂದು ಪಾರ್ಟಿಕಲ್ ವಿಡಿಯೋನ ನಾವು ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕು. ಈ ಟೆಂಪ್ಲೇಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟೀನಿ, ಡೌನ್ಲೋಡ್ ಮಾಡ್ಕೊಂಡು ನಾನು ಯಾವ ಥರ ಪೇಸ್ಟ್ ಮಾಡ್ತೀನೋ ಆ್ಯಡ್ ಮಾಡ್ತೀನೋ ಆ ಥರ ಆ್ಯಡ್ ಮಾಡಿ. ಸೊ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಸೊ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಆ ಫೈರ್ ಪಾರ್ಟಿಕಲ್ಸ್ ವಿಡಿಯೋ ಆದರೆ ಈಗ ಇರುತ್ತೆ. ಡೌನ್ಲೋಡ್ ಮಾಡಿದ ನಂತರ ಇದು ಬರುತ್ತೆ. ಹೀಗೆ ಸೊ ಕ್ಲಿಕ್ ಮಾಡಿ ಇದು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿ ಸೌಂಡ್ ಇದ್ರೆ ಸೌಂಡ್ ಆಪ್ಷನ್ನ ಕ್ಲಿಕ್ ಮಾಡಿ ಆಫ್ ಮಾಡಿಕೊಳ್ಳಿ, ಸೌಂಡನ್ನ 0 ಮಾಡಿ. ನಂತರ ಇದನ್ನು ಕ್ಲಿಕ್ ಮಾಡಿ ಈ ಥರ ಈ ಆಪ್ಷನ್ನ ಕ್ಲಿಕ್ ಮಾಡಿ ಬ್ಲೆಂಡ್ ಆ್ಯಂಡ್ ಒಪಾಸಿಟಿ. ಇಲ್ಲಿ ಲೈಟನ್ ಇದೆಲ್ಲ ಸೆಕೆಂಡ್ ಆಪ್ಷನ್ ಲೈಟನ್ನು ಕ್ಲಿಕ್ ಮಾಡಿ ಸ್ಕ್ರೀನ್ ಆಪ್ಷನ್. ಸೊ ಈ ಥರ ಲಿರಿಕ್ಸ್ ಮೇಲೆ ಫೈರ್ ಪಾರ್ಟಿಕಲ್ಸ್ದು ಎಫೆಕ್ಟು ಬರುತ್ತೆ ಟೆಂಪ್ಲೇಟ್. ಈ ಥರ ಈ ಟೆಂಪ್ಲೇಟ್ನ ಫಾಂಟ್ಸ್ ಕೆಳಗೆ ತಗೊಂಡು ಬನ್ನಿ, ಟೆಕ್ಸ್ಟ್ ಆ್ಯನಿಮೇಷನ್ ಕೆಳಗಡೆ, ಡೈಲಾಗ್ ಟೋಟಲಿ ಕೆಳಗಡೆ. ಸೊ ಈ ಥರ ಕೆಳಗೆ ತಗೊಂಡು ಬಂದು ಆಮೇಲೆ ನೀವೇನಾದರೂ ಎಡಿಟ್ ಮಾಡಬೇಕಂದ್ರೆ ಟೆಕ್ಸ್ಟ್ನ ನೀವು ಕ್ಲಿಕ್ ಮಾಡಿ ಈ ಥರ ನಿಮ್ಮ ಚಾನಲ್ ಹೆಸರಾಗಲಿ, ಲೈಕ್ ಆಗಲಿ, ಸಬ್ಸ್ಕ್ರೈಬ್ ಆಗಲಿ ಈ ಥರ ಕ್ಲಿಕ್ ಮಾಡಿ. ಸೊ ಕೆಳಗಿರೋ ಫಾಂಟಿಗೆ ಕೂಡ ಅದೇ ಸೇಮ್ ಸಬ್ಸ್ಕ್ರೈಬ್ ಬಟನ್ ಅಂತ ಹಾಕ್ಬೇಕಾಗುತ್ತೆ, ಸಬ್ಸ್ಕ್ರೈಬ್ ಅಂತ. ಸೊ ಈ ಥರ ಸೇಮ್ ಇರಬೇಕಾಗುತ್ತೆ, ಕೆಳಗೆ ಮೇಲೆ ಟೆಕ್ಸ್ಟ್ ಸೇಮ್ ಇರಬೇಕಾಗುತ್ತೆ ಲಿರಿಕ್ಕು. ಸೊ ಫೈನಲಿ ಏನು ಮಾಡಬೇಕಂದ್ರೆ ನಾವೀಗ ಕೊನೆಯದಾಗಿ ಮೇಲಿರೋ ಸೆಟ್ಟಿಂಗ್ಸ್ ಪಕ್ಕದಲ್ಲಿರೋ ಎಕ್ಸ್ಪೋರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಾವು 1080p ಅಥವಾ 270p ಅಥವಾ 1440p ಎಕ್ಸ್ಪೋರ್ಟ್ ಈ ರೆಸಲ್ಯೂಷನ್ನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಕೊನೆಯದಾಗಿ ಈ ಥರ.